ಅಂದ್ರೆ ಈ ಒಂದು ಖುಷಿಯಾಗಿ ಅವರು ಪ್ರಾಣ ಬಿಟ್ಟಿದ್ದಾರೆ ಅಂತೀರ ಹಾಗಾದ್ರೆ? ಖಂಡಿತವಾಗಿ ಕಾದು ತನ್ನ ಗಂಡನ ಕಾದು ಅವ್ರ ಎದುರಿಗೆ ನೋಡಿ. ನಾನು ಅಮ್ಮ ಹಾಸ್ಪಿಟ್ಲಿಗೆ ಹೋದ ದಿವಸದಿಂದ ನಾನು ಅಲ್ಲೇ ಇದ್ದೀನಿ, ನನ್ನ ಮನೆಗೆ ಬಂದಿಲ್ಲ. ಅಮ್ಮನ್ನ ಯಾವಾಗ ಆ್ಯಂಬುಲೆನ್ಸ್ಗೆ ಇಟ್ಟರು ಅವಾಗ ಜೊತೇಲಿ ಹೋದೋಡು. ವಾಪಸ್ ಬರಬೇಕಾದ್ರೂ ಆ್ಯಂಬುಲೆನ್ಸಲ್ಲೇ ಬಂದೋ ಹೊರತು ಒಂದು ಕ್ಷಣ ನಾನು ಮನೆಗೆ ಬರಲಿಲ್ಲ. ಅಷ್ಟೊತ್ತು ಇದ್ದಾಗ್ಲೂ ನಾನು ಹೆಚ್ಚು ಕಡಿಮೆ ಅವ್ರ ಪಕ್ಕದಲ್ಲೇ ಕೂತಿರ್ತಿದ್ದೆ. ಇಷ್ಟೆಲ್ಲ ಆದಮೇಲೆ ಅವರಿಗೆ ಪ್ಯಾರಾಮೀಟರ್ ಸರಿ ಇದೆ ಅಂತೆಲ್ಲ ನೋಡಿ, ಹಿಂದಿನ ದಿವಸ ತಾನೇ ತುಂಬ ವ್ಯತ್ಯಾಸ ಇತ್ತು, ಕೆಲವೆಲ್ಲ ವದಂತಿಗಳೇ ಹಬ್ಬತು. ಅವಾಗ ಯಾಕಾಗಲಿಲ್ಲ? ಅಷ್ಟೆಲ್ಲ ಇದಾದಾಗ, ತೊಂದರೆ ಆದಾಗ ಏನೂ ಆಗದೆ ಇದ್ದದ್ದು ಅವ್ರು ಚೆನ್ನಾಗಿದ್ದಾಗ ಆಗಬೇಕು ಅಂದರೆ ಅಲ್ಲಿಗೊಂದು ವಿಶೇಷ ತಾನೇ ಅದು. ಸಾವಿಗೋಸ್ಕರನೇ ಕಾಯ್ತಿದ್ರು. ಅವ್ರು ಯಾವಾಗಲೂ ಹೇಳೋರು ಅದೊಂದು. ಅದು ನನ್ನ ತಂದೆನೂ ಹೇಳೋರು, ನನಗಿಂತ ಮುಂಚೆ ನೀನು ಹೋಗು, ನಾನು ಆಮೇಲೆ ಬರ್ತೀನಿ ಅಂತಾನೇ ನಮ್ಮ ಅಪ್ಪನೂ ಹೇಳ್ತಿದ್ರು. ಆದರೆ ಈಗಾಗಿರೋದನ್ನು ಅವ್ರಿಗೆ ಮಾನಸಿಕವಾಗಿ ತಡೆಯೋಕ್ಕಾಗ್ತಾ ಇಲ್ಲ. ಅವರು ಬೆಳಗ್ಗೆ ಅವ್ರ ಮನಸ್ಸಿನ ನೋವನ್ನು ನಮಸ್ಕಾರದ ಜೊತೆಗೆ ನನ್ನ ಬಿಟ್ಟು ಹೋಗಬೇಡ, ನಾನು ನಿನ್ನ ಜೊತೆ ಕರ್ಕೊಂಡು ಹೋಗು ಅನ್ನೋ ಮಟ್ಟಕ್ಕಾಗಿದ್ದಾರೆ. ಅಂದರೆ ಹೇಗೆ ಅರಗಿಸ್ಕೊಳ್ತೀರಾ ಇಡೀ ಮಕ್ಕಳದನ್ನ ಪರಿಸ್ಥಿತಿ? ಸ್ನೇಹಿತರಾದ ಇದ್ದಂಥವ್ರು ಹೇಗೆ ಅರಗಿಸ್ಕೋತೀರ? ದೊಡ್ಡವರ ಒಂದ್ ಕಡೆ ನೋವು, ತಾಯಿ ಅಗಲಿಕೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ನೇಹಿತರಾಗಿದ್ದಂಥವ್ರು ಅವರು. ಈಗ ನಿಮಗೆ ಹೇಳಬೇಕು ಅಂದರೆ ಮೊದಲೇ ಹೇಳಿದೆ ನಿಮಗೆ, ಅವರು ದೈಹಿಕವಾಗಿಲ್ಲದೆ ಇರ್ಬೋದು, ಆದರೆ ಅವ್ರು ನನ್ನ ತಂದೆ ಜೊತೆಲೇ ಇರ್ತಾರೆ, ನಮಗೂ ಎಲ್ಲರ ಜೊತೆಲಿದ್ದಾರೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂದೆ ಯಾವಾಗಲೂ ಹೇಳೋರು, ನಾವು ಆಸ್ತಿ ಅಂತೂ ಗಳಿಸಿಲ್ಲ, ನಾವು ಮಾಡಿರೋ ಪೂಜೆಯಲ್ಲಿ ಭಗವಂತ ಪುಣ್ಯ ಕೊಟ್ಟಿದ್ರೆ 6 ಜನ ಮಕ್ಕಳಿಗೆ ಸಮವಾಗಿ ಹಂಚ್ಬಿಟ್ಟು ಹೋಗು ಅಂತ ಹೇಳೋರು. ಆ ಪುಣ್ಯ ಏನಾದರೂ ಇದ್ದರೆ ಖಂಡಿತವಾಗಿ 6 ಜನಕ್ಕೂ ಶಕ್ತಿ ಕೊಡ್ತಾನೆ, ಜೊತೆಗೆ ನಮ್ಮ ತಂದೆಗೂ ಶಕ್ತಿ ಕೊಡ್ತಾನೆ. ಪ್ರತಿ ಕ್ಷಣನೂ ಹಾಗಾದ್ರೆ ಚೆನ್ನಮ್ಮನವರು ಅವರ ಮಕ್ಕಳಿಗೆ ನೆನಪು ಆಗ್ತಾನೆ ಇರ್ತಾರೆ. ಹಾಗಾದ್ರೆ ಮರಲಿಕ್ಕೆ ಯಾವತ್ತೂ ಆಗಲ್ಲ ಅಂತೀರ ಹಾಗಾದ್ರೆ? ಖಂಡಿತ ನಿಜವಾಗಿಯೂ ಹೇಳ್ತೀನಿ. ಯಾವ ಕಾರಣಕ್ಕೂ ನಾವು ಯಾಕೆ ಅಂತೀರಾ, ಏನಾದರೂ ನಮಗೊಂದು ತಾಳ್ಮೆ ಕಲಿಸಿದಾರ, ಅಮ್ಮ ಕಲಿಸಿದ್ದಾರೆ. ಒಂದು ಸಂಸ್ಕಾರ ಕಲಿಸಿದಾರ, ಅಮ್ಮ ಕಲಿಸಿದ್ದಾರೆ. ನಾನೊಂದು PhD ಓದಿದ್ದೀನ, ಅಮ್ಮ ಕಲಿಸಿದ್ದಾರೆ. ಕಾರಣ ಇಷ್ಟೇ, ನಂಗೆ BSc ಮದುವೆ ಮಾಡಬೇಕು ಅಂತ ತುಂಬ ಜನ ಬಂದರು, ಆದರೆ ನನ್ನ ಮಗಳು ವಿದ್ಯಾವಂತೆ ಆಗಬೇಕು ಅಂದರು. ಅಂತ ಅಮ್ಮ ಇಲ್ಲ ಅಂತ ಗೊತ್ತಾದ ಕ್ಷಣ ನಿನ್ನೆ ಹೇಗಾಯ್ತು? ಅದಕ್ಕೆ ಪದಗಳೇ ಇಲ್ಲ ಬಿಡಿ, ಖಂಡಿತ ಪದ ಇಲ್ಲ. ಯಾವ ಶಬ್ದದಲ್ಲೂ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ಅನುಭವಿಸೋರಿಗೆ ಗೊತ್ತದ್ರದ್ದು ನೋವೇನು ಅಂತ ಹೇಳಿ. ಇದಿಷ್ಟು ಅನಸೂಯ ಅವರ ಮಾತು. ನಿನ್ನೆ ಆದಂತ ವಿಚಾರ ಎಲ್ಲವನ್ನು ಕೂಡ TV9 ಬಳಿ ಹಂಚಿಕೊಂಡಿರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.